ಸೊ ಇನ್ನು ಶಿವಣ್ಣ ಅವರ ಒಂದು ಜೋಗಿ ಸಿನಿಮಾ ಆಗಿರ್ಬೋದು, ಶಿವರಾಮ್ ಸಿನಿಮಾಗಾಗಿರ್ಬೋದು, ನೀವೇ ಸಂಗೀತನ ಕಂಪೋಸ್ ಮಾಡಿದ್ದು, ಸಾಂಗ್ ಕಂಪೋಸ್ ಮಾಡಿದ್ದು. ಅದು ಈಗ ಶಿವಣ್ಣ ನನ್ನ ರಿಲೇಷನ್ ಅದು ಹಳೇದು. ಈಗ ಅಪ್ಪುದು ಮಚ್ ಬಿಫೋರ್ ಫಿಲ್ಮ್ಸ್, ಶಿವಣ್ಣದು ಮಚ್ ಬಿಫೋರ್ ಫಿಲ್ಮ್ಸ್. ಮಂಗಳೂರಲ್ಲಿ ಯಾವತ್ತು ಶೂಟಿಂಗ್ ಬಂದ್ರೆ ರಾಘಣ್ಣ ಆಗ್ಲಿ ಎವ್ರಿಬಡಿ ಮಂಗಳೂರಲ್ಲಿ ಅಂದ್ರೆ ನಾವು ಜೊತೆಗಿರೋರು. ಆಗ ಇವರಲ್ಲಿ ಕುಂದಾಪುರ ಬಂದ್ರೆ ನಾನು ಹೋಗ್ತಾ ಇದ್ದೆ. ಸೊ ಒಂಥರ ಬಾಂಡ್ ಚೆನ್ನಾಗಿತ್ತು. ಆಮೇಲೆ ಸ್ಟಾರ್ಟಿಂಗ್ ಮ್ಯೂಸಿಕಲ್ ಇದೆ ಅಂತ ಗೊತ್ತಿದೆ. ಒಂದು ಆಲ್ಬಮ್ ಮಾಡ್ಬೇಕು ಅಂದ್ರೆ ಶಿವಣ್ಣ ಆ ಟೈಮಲ್ಲಿ ನಾನು ಹೇಳ್ತೀನಮ್ಮ, ಅಪ್ಪುಗೆ ಹೇಳ್ತೀನಿ, ರಾಘುಗೆ ಹೇಳ್ತೀನಿ, ಆಮೇಲೆ ಇವನು ವಿನೋದಾಜ ಆಡ್ತಾನೆ. ಸೊ ಅವರು ಇವ್ರನ್ನ ಆಡ್ಸೋಣ, ಒಂಥರ ಆಲ್ಬಮ್ ಮಾಡೋಣ, ಪಾಪ್ ಮಾಡೋಣ ಅಂತ. ಸೊ ನಾನು ಹೇಳೋದು, ನಾನು ಚಿಕ್ಕವ, ನಾನು ಹೊಸಬ. ಆ ಟೈಮಲ್ಲಿ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅವ್ರ ತರ ಈಗೇನು ಅವ್ರ ತರ ಇನ್ನೊಬ್ಬ ನನ್ನ ಲೆಕ್ಕದಲ್ಲಿ ಹ್ಯೂಮನ್ ಬೀಯಿಂಗ್ ಇಲ್ಲ. ಈಸ್ ಒನ್ ಇದ್ದಾರೆ ಅಂದ್ರೆ ಈಸ್ ದೇರ್ ಫಾರ್ ಲೈಫ್. ಆರ್ಟಿಸ್ಟ್ ಆಗಿ ನಾನು ಆರ್ಟಿಸ್ಟ್ ಅಥವಾ ಫಿಲ್ಮ್ ಅಂತ ಹೇಳ್ತಾ ಇಲ್ಲ. ಈಸ್ ವೆರಿ ಕ್ಲೀನ್ ವೇ ಅಟ್ ಹಾರ್ಟ್ ಅಲ್ಲಿ ಅವರಷ್ಟು ಕ್ಲೀನು. ಕೋಪ ಬಂದ್ರೆ ಒಮ್ಮೆಲೆ ಮಾತಾಡ್ತಾರೆ ಯಾರ ಮೇಲೆ ಆದ್ರೂ. ಈಗ ಅಂಬರೀಷ್ ಇದ್ದೆ, ಕೋಪ ಒಮ್ಮೆ ಮಾತಾಡ್ತಾರೆ, ಬಟ್ ಐ ಥಿಂಕ್ ಹಾರ್ಟ್ ಆಫ್ ಗೋಲ್ಡ್, ನಥಿಂಗ್. ಅವ್ರು ಶಿವಣ್ಣನಿಗೆ ಅದೇ ನಾನು ಹೇಳಿದ್ದೆಲ್ಲ, ಅಂಬರೀಷು ಇವರೆಲ್ಲ. ಇನ್ನ ಗುರುಕಿರಣ್ ಅವರು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಉಳ್ಕೊಂಡ್ರು, ಗಾಯಕರಾಗಿ ಉಳ್ಕೊಂಡ್ರು, ನಟನೆಯಲ್ಲಿ ಮಾಡಿದ್ರು ಕೂಡ ಯಾಕೆ ನಟನೆಯಲ್ಲಿ ಮುಂದುವರಿಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನನಗೆ ಅವಕಾಶ ಬಂದಿತ್ತು. ನನಗೆ ನಮ್ಮ ರಾಮು ಪ್ರೊಡ್ಯೂಸರ್ ಬಂದು ತುಂಬಾ ಕೇಳ್ಕೊಂಡ್ರು, ದೊಡ್ಡ ಲೆವೆಲ್ ಅಲ್ಲಿ ಮಾಡೋಣ, ಹೈ ಬಜೆಟ್ ಪಿಕ್ಚರ್ ಮಾಡೋಣ. ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ನನಗೆ 3-4 ಹೀರೋಗಳ ನನ್ನ ಲೆಕ್ಕದಲ್ಲಿ ಕಂಟಿನ್ಯೂಸ್ 1 by 1 ಮೂವಿ ಕ್ಯೂ ಇತ್ತು. ದರ್ಶನ್, ಸುದೀಪ್, ಉಪೇಂದ್ರ, ಅಪ್ಪು, ಈ 4 ಜನರ ಚಿತ್ರ ನಾನೇ ಮಾಡ್ತಾ ಇದ್ದೆ. ಸೊ ವರ್ಷಕ್ಕೆ 1-2 ಒಂದು 6-7 ಅದೇ ಪಿಕ್ಚರ್ ನಡೀತಾ ಇತ್ತು. ನಾನು ಲೆಕ್ಕ ಇದನ್ನ ಬಿಟ್ರೆ, ಯಾಕಂದ್ರೆ ಮನೋರೆಲ್ಲ ಮಾಡಿದ್ರು ಮಧ್ಯ ಪೀಕಲ್ಲಿ ಇರುವಾಗ, ಜನ್ಮ ಜೋಡಿ ಇರುವಾಗ ಡೈರೆಕ್ಷನ್ ಅಂತ ಶುರು ಮಾಡಿದ್ರು. ಐ ಫೆಲ್ಟ್ ಇಟ್ ವಾಸ್ ರಾಂಗ್ ಅಂತ ಅನಿಸ್ತು. ಫ್ರೀ ಇರುವಾಗ ಯು ಟ್ರೈ ಎಕ್ಸ್ಪೆರಿಮೆಂಟಿಂಗ್. ಆಗ ನಾನೇ ಹೇಳಿದ ಮನೋರಲ್ಲಿ, ಬೇಡ, ಜೋರಾಗಿ ಹೋಗ್ತಾ ಇದ್ರೆ ಇದ್ರಲ್ಲಿ ಕಂಟಿನ್ಯೂ ಮಾಡಿ, ಸ್ವಲ್ಪ ಗ್ಯಾಪ್ ಆದ ನಂತರ ಇಲ್ಲ ನಾನು ಡೈರೆಕ್ಷನ್ ಮಾಡಕ್ಕೆ ಅಂತಲೇ ಬಂದಿರೋದು ಅಂತ ಹೇಳಿ ಅವ್ರು ಡೈರೆಕ್ಷನ್ ಹೋದ್ರು. ಸೊ ಆ ಪೀಕ್ ಟೈಮ್ ಅವ್ರು ತಪ್ಪಿಸಿದ್ರು ನನ್ನ ಲೆಕ್ಕದಲ್ಲಿ ಮನೋಹರ್ ಸರ್. ನಾನು ಪುನಃ ಜೋರಾಗಿ ಕೆಲಸ ನಡೀತಾ ಇರುವಾಗ ದೇವ್ರು ಯಾವ ಕಡೆ ಒಂದ್ ಕಡೆ ಊಟ ಕೊಟ್ಟಿದ್ದಾರೆ. ಈಗ ಅದನ್ನ ತುಳಿದು ಬೇರೆ ಕಡೆ 2 ದೋಣಿ ಕಾಲ ಇಡೋದು ಏನಕ್ಕೆ? ಸೊ ಅದಕ್ಕೆ ಒಂದೇ ಕರಿಯರ್ ಅಲ್ಲಿ ಮೂವ್ ಆನ್ ಆದ್ರಿ. ಓಕೆ, ಆಗಿರೋ ಮಾರ್ಕೆಟಿಂಗ್, ಮ್ಯೂಸಿಕ್ ಮಾರ್ಕೆಟಿಂಗ್ ಫೀಲ್ಡ್ಗೂ ಈಗ ಇರೋ ಮ್ಯೂಸಿಕ್ ಮಾರ್ಕೆಟಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಆಗ ಮ್ಯೂಸಿಕ್ ಸ್ವಲ್ಪ ಮರ್ಯಾದಿತ್ತು, ಈಗ ಏನಿಲ್ಲ ಅಂತ ಅನ್ಸುತ್ತೆ. ಯಾಕೆ ಹಂಗ ಅನ್ಸುತ್ತೆ ಮರ್ಯಾದೆ ಇಲ್ಲ ಅಂತ? ಅಲ್ಲ, ಆಗ ಆಡಿಯೋ ರೈಟ್ಸ್ ಆಗಲಿ ಅಥವಾ ಒಂದು ಮ್ಯೂಸಿಕ್ ಬರುವಾಗ ಒಂದು ಸಾಂಗ್ ಹಿಟ್ ಕೊಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಇರುತ್ತೆ. ಈಗ ಏನಕ್ಕೆ ಅಂದ್ರೆ, ಈಗ ಬರೋದೇನಂದ್ರೆ ಪಿಕ್ಚರ್ ಜಾಸ್ತಿ ಬರ್ತಾ ಇದೆ, ಕ್ವಾಲಿಟಿ ಕಮ್ಮಿ ಬರ್ತಾ ಇದೆ. ಫಿಲ್ಮೇ ಆಗಲಿ ಮ್ಯೂಸಿಕ್ ಆಗಲಿ, ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟ್ಸ್. ನಿಮಗೆ ಒಂದು ಟಾಪ್ ಒಂದು 4-5 ಪ್ರಾಜೆಕ್ಟ್ಸ್ ದೊಡ್ಡ ಹೀರೋಗಳು ಬಿಟ್ರೆ, ನೆಕ್ಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಈ ಮಿಡ್ ರೇಂಜ್ ಫಿಲ್ಮ್ಸ್ ಅಂತ ಬರಲ್ಲ, ತುಂಬಾ ದೊಡ್ಡ ಚಿತ್ರ, ಇಲ್ಲಾಂದ್ರೆ ಆ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ. ಸೊ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ಇಂಡಿಯಾ ಅನ್ನೋದು ಕ್ರೇಜ್. ಸಾಂಗ್ ನಾವು ಹಿಟ್ ಆದ ಮೇಲೆ ಸಾಂಗ್ ಹುಡುಕ್ತೀವಿ. ಈಗ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ, ಫಿಲ್ಮ್ ಮುಂಚೆ ಸಾಂಗ್ ಹಿಟ್ ಆಯ್ತು, ಸಾಂಗ್ ಹೇಳ್ಕೊಂಡು ಬರ್ತಾ ಇತ್ತು ಜನ. ಒಂದು ಸಾಂಗ್ ಹಿಟ್ ಆದ್ರೆ ಆ ಮೂವಿನೇ ಹಿಟ್ ಅಂತ ಅನ್ಸ್ತಾ ಇತ್ತು. ಬಟ್ ಈಗ ಹಂಗಲ್ಲ, ಒಂದ್ ಸಾಂಗ್ ಹಿಟ್ ಆದ್ರೂ ಕೂಡ ಆ ಮೂವಿ ಹಿಟ್ ಆಗೋದು ಸ್ವಲ್ಪ ಕಷ್ಟ ಅಂತ ಅನ್ಸ್ತಾ ಇಲ್ಲ. ಈಗ ಹೆಚ್ಚಾಗಿ ಪಿಕ್ಚರ್ ಹಿಟ್ ಆದ ನಂತರ ಸಾಂಗ್ ಹುಡುಕ್ತಾರೆ. ಆಮೇಲೆ ಈಗ ಸಾಂಗ್ ಅನ್ನ ಪ್ರಮೋಟ್ ಮಾಡ್ತಾರೆ. ಸಾಂಗ್ ಅನ್ನು ಪ್ರಮೋಟ್ ಮಾಡೋದು ಮುಂಚೆ ಸಾಂಗ್ ಪಿಕ್ಚರ್ ಅನ್ನು ಪ್ರಮೋಟ್ ಮಾಡ್ತಾರೆ. ಸೊ ಇವಾಗ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಟ್ರೆಂಡ್ ಶುರು ಆಗಿದೆ. ಯಾರೇ ನೋಡಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಪಿಕ್ಚರ್ ಚೆನ್ನಾಗಿರೋದು ಆಟೋಮ್ಯಾಟಿಕ್ ಪ್ಯಾನ್ ಇಂಡಿಯಾ ಆಗುತ್ತೆ. ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಪ್ಯಾನ್ ಇಂಡಿಯಾ ಆಗೋದು. ಈಗ ಮುಂಚಿಂದ ಅಷ್ಟೇ ಬೇರೆ ಬೇರೆ ಜಾಗದಲ್ಲಿ ರೀಮೇಕ್ ಆಗಿದೆ ಅಂದ್ರೆ ಪ್ಯಾನ್ ಇಂಡಿಯಾ ಪಿಕ್ಚರ್ ಆಗುತ್ತೆ. ಒಂದೊಂದು ಈಗ ಮುಂಚೆ ರೀಮೇಕ್ ಆಗ್ತಾ ಇತ್ತು, ಈಗ ಡಬ್ಬಿಂಗ್ ಈಸಿ ಆಗಿದೆ. ಮುಂಚೆ ಡಬ್ಬಿಂಗ್ ಅಲೌಡ್ ಇರಲಿಲ್ಲ ಕರ್ನಾಟಕದಲ್ಲಿ, ಈಗ ಡಬ್ಬಿಂಗ್ ಅಲೌಡ್ ಇದೆ. ಪಿಕ್ಚರ್ ಚೆನ್ನಾಗಿದ್ರೆ ಎಲ್ಲೋದ್ರೆ ಅದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.